ಅವರಿಂದ ಬಂದವ್ರಿಗೆ ನಾವು ಒಂದು ಎರಡು ಮಾತು ಹೇಳದೆ ಹೋದ್ರೆ ಏನ್ ಚಂದ ಹೇಳಿ. ಸೊ ನಮ್ದು ಅದು ಕರ್ತವ್ಯ ಆಗುತ್ತೆ, ನಾವು ಬಂದು ಹೇಳೋದು ಈ ಥರ ಏನು ಯಾತಿಗೋಸ್ಕರ. ಯಾಕಂದ್ರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ. ಯಾಕಂದ್ರೆ ಈ ಹುಟ್ಟು ಇದೆಯಲ್ಲ, ಈ ಒಂದು ಬರ್ತ್ ಅಂತ ಏನ್ ಹೇಳ್ತೀವಿ, ಅದು ಒಳ್ಳೆ ಗಿಫ್ಟ್. ಅದು ಆ ಗಿಫ್ಟ್ನ ನಾವು ಅಮೂಲ್ಯವಾಗಿ ಕಾಪಾಡ್ಕೋಬೇಕು. ಯಾವುದೋ ಒಂದು ವಸ್ತು ಸಿಗುತ್ತೆ ಹೋಗುತ್ತೆ, ಎಷ್ಟೋ ವಸ್ತುಗಳು ಸಿಗುತ್ತೆ, ಬಟ್ ಅದಕ್ಕೆ ನಾವು ತಲೆ ಬಾಗಬಾರ್ದು. ಅದನ್ನ ನಾವು ಹೆಂಗ್ ದೂರ ಹೋಗಿಸ್ತೀವೋ ಅಷ್ಟು ಒಳ್ಳೇದು. ನಿಮ್ಮ ಸ್ನೇಹಿತರು ನೀವು ಹೇಳ್ಬೋದು ನಶೆ ಸಿಗುತ್ತೆ ಅಂತ. ನಶೆನ ಬೇರೆದ್ರಲ್ಲಿ ಹುಡುಕಿ, ನೀವು ಓದೋದ್ರಲ್ಲಿ ಹುಡುಕಿ, ನಿಮ್ ಗೆಳತನ ಇದೆ ಅದ್ರಲ್ಲಿ ಹುಡುಕಿ, ಎಲ್ಲಾದ್ರಲ್ಲೂ ಇದೆ. ಯಾಕಂದ್ರೆ ಅದು ಬಿಟ್ಬಿಟ್ಟು ನಿಮ್ ಸಂಬಂಧಕ್ಕೆ ಹುಡುಕಿ. ಎಷ್ಟೋ ವಿಷಯಗಳಿದೆ, ಓದೋದ್ರಲ್ಲಿ ಇರ್ಬೋದು, ಇಲ್ಲ ಆಟ ಆಡೋದ್ರಲ್ಲಿ ಇರ್ಬೋದು, ಅದರಲ್ಲಿ ಹುಡುಕಿ ನಶೆನ. ಯಾಕೆ ಈ ಒಂದು ವಸ್ತು ಬೇಕಾ ನಶೆಗೆ? ಬೇಡ. ನಾವು ಬದುಕೋ ರೀತಿಯಲ್ಲಿ ನಶೆಯಲ್ಲಿ ಹುಡ್ಕೋಣ. ಇದಕ್ಕೆ ನಾವು ಯಾವಾಗ ಡೀಲ್ ಆಗ್ತೀವೋ, ಯಾವಾಗ ನಾವು ಅದಕ್ಕೆ ಕೆಳಗೆ ಹೋಗ್ತೀವೋ ಅಷ್ಟೇ ನಮ್ಮ ಲೈಫ್ ತುಂಬಾ ಕಷ್ಟ ಆಗುತ್ತೆ. ಬೇಡ. ಮಕ್ಕಳು ನಾವು ಚೆನ್ನಾಗಿರ್ಬೇಕು. ನಾವು ನಮ್ಮ ತಂದೆ ತಾಯಿಗೆ ಎಷ್ಟೋ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಜೀವನ ಸ್ಪಾಯ್ಲ್ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನೋ ಅನ್ನಿ. ಬೇರೆ ಯಾರಿದ್ದಾರೋ ನಿಮ್ಮ ಸ್ನೇಹಿತರು ಇರ್ಬೋದು, ಪ್ರತಿ ಒಬ್ರಿಗೂ ನೀವು ಪ್ರಚಾರ ಮಾಡ್ಬೇಕು. ನಾವು ಪ್ರಚಾರ ಮಾಡೋದಕ್ಕಿಂತ ನೀವು ಸ್ಟೂಡೆಂಟ್ಸ್ ಇದಿರಲ್ಲ, ಅದಕ್ಕೆ ನೀವು ಇರಬೇಕು. ಈ ಮಾರೋರು ಇರ್ಬೋದು, ಎಷ್ಟೋ ಜನ ಮಾರ್ತಾರೆ, ಅವ್ರನ್ನ ಫಸ್ಟ್ ಪೊಲೀಸ್ನವ್ರಿಗೆ ಅದೇ ಹೆಲ್ಪ್ ಆಗೋದು. ನಿಮ್ಗೆ ಸಿಕ್ಕಿದಾಗ ಅವ್ರಿಗೆ ಹೇಳಿದ್ರೆ ತಿಳ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಹಿಂದೆ ಇರುತ್ತೆ. ಬಿಡಬೇಡಿ, ಯಾವುದೇ ವಸ್ತುನ ನೀವು ಮುಂದಕ್ಕೆ ಹೋಗಕ್ಕೆ ಬಿಡಬೇಡಿ. ಅದು ನಿಮ್ಮ ಕರ್ತವ್ಯ ಆಗುತ್ತೆ. ದಯವಿಟ್ಟು ಇಷ್ಟು ಹೇಳ್ತಾ ನಾ ಬಂದು ಇವತ್ತು ನಿಜವಾಗ್ಲೂ KLE ಕಾಲೇಜ್ ಬಂದಿದ್ದು ಬಹಳ ಹೆಮ್ಮೆ ಅನ್ಸುತ್ತೆ. ಇಷ್ಟು ಜನ ಈ ಪ್ರೀತಿ ವಿಶ್ವಾಸ ನೋಡಿದ್ರೆ. ಆಕ್ಚುಲಿ ನನಗೆ 62 ವರ್ಷ ತುಂಬಿದೆ ಇವಾಗ. ಆಕ್ಚುಲಿ ಇವನ್ನೆಲ್ಲ ನೋಡಿದಾಗ ರಿವರ್ಸ್ ಆಗಿದೆ, 26 ಆಗಿದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಸೋ ಯಂಗ್ ಅಂಡ್ ಎನರ್ಜೆಟಿಕ್. ಅಂಡ್ ಈ ವಿಷಸ್ ನಾನು ಯಾವತ್ತೂ ಮರೆಯಲ್ಲ. ಅದೇ ತರ ನಾವು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ. ಸೇ ನೋ ಟು ಡ್ರಗ್ಸ್, ಬಿ ಟುಗೆದರ್, ಬಿ ಹ್ಯಾಪಿ. ಅಂಡ್ ಯಾವಾಗ ನಾವು ನಮ್ಮ ಒಂದು ಬದುಕನ್ನ ನಾವು ಎಂಜಾಯ್ ಮಾಡ್ತೀವೋ ಅದೇ ಬೆಸ್ಟ್ ಕಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಯಾವತ್ತೂ ಮರೆಯಲ್ಲ. ಅದೇ ತರ ನಾವು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ. ಸೇ ನೋ ಟು ಡ್ರಗ್ಸ್, ಬಿ ಟುಗೆದರ್, ಬಿ ಹ್ಯಾಪಿ. ಅಂಡ್ ಯಾವಾಗ ನಾವು ನಮ್ಮ ಒಂದು ಬದುಕನ್ನ ನಾವು ಎಂಜಾಯ್ ಮಾಡ್ತೀವೋ ಅದೇ ಬೆಸ್ಟ್ ಕಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೈರತಿ ರಣಕಲ್ಲು ಅಷ್ಟೇ, ಅದು ಸಿನಿಮಾದಲ್ಲಿ. ಯಾಕಂದ್ರೆ ಅವ್ನು ಒಳ್ಳೆ ಇದಕ್ಕೋಸ್ಕರ ಹೋರಾಡ್ತಾನೆ ಬೈರತಿ ರಣಕಲ್ ಪಾತ್ರ. ಇದ್ರಲ್ಲೂ ಅಷ್ಟೇ ನಾವು ಒಳ್ಳೆತನಕ್ಕೆ ಓಡಾಡ್ಬೇಕು. ಒಂದೇ ಒಂದು ಹೇಳ್ತೀನಿ, ಈ ನಶೆ ಎಲ್ಲ ಬಂದಾಗ ಏನಾಗ ನಾ ತಾಳ್ಮೆ ಕಳ್ಕೊಂಡಾಗ್ಲ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದೀನಿ. ಮುಂದೆ ರೋಣಾಪುರದಲ್ಲಿ ಇರೋದು ಸರ್ವೇಕಲ್ಗಳೆಲ್ಲ ರಣಗಳ ಸಾಮ್ರಾಜ್ಯದ ಮೈಲಿಗಲ್ಗಳು. ಜೈ ಹಿಂದ್, ಜೈ ಕರ್ನಾಟಕ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಅರವೈ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡೆಯುವ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡೆಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ, ನನ್ನ ತಂಗಿಯ ಮದುವೆ. ಜೋರು ಜೋರು ಜೋರು, ಜೋರು ಜೋರು ಜೋರು, ಬಲೆ ಜೋರು ಜೋರು ಜೋರು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಜೈ ಹಿಂದ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.